ಭಾಳ ವಾಸ್ಟ್ ಇದಾವೆ, ಅವ್ರ ಪ್ರೋಗ್ರಾಮ್ಸ್ ಭಾಳ ದೊಡ್ಡದು. ಸೊ ಇವತ್ತು ಓವರ್ ಬ್ರಿಡ್ಜ್ ಇರ್ತಾವ್ರಿ ಸರ್, ಓವರ್ ಬ್ರಿಡ್ಜ್, ಅಂಡರ್ ಬ್ರಿಡ್ಜ್ ಅವೆಲ್ಲ ಅವ್ರ ಕೆಳಗೆ ಬರ್ತವೆ. ನ್ಯಾಷನಲ್ ಹೈವೇ ಬರ್ತವೆ, ಅದ್ರ ಜೊತೆ ಜೊತೆ ಇಂಡಸ್ಟ್ರೀಸ್ ಬರ್ತವೆ, ಈಗ ಕೈಗಾರಿಕೆಗಳು ಬರ್ತವೆ. ಮತ್ತು ಡಿಪಾರ್ಟ್ಮೆಂಟ್ ವೈಸ್ ಎಲ್ಲಾ ಡಿಪಾರ್ಟ್ಮೆಂಟ್ನಾಗೂ ಹೆಂಗೆ MLA ಸ್ಪೆಷಲ್ ಫಂಡ್ ತಗೊಳ್ಳಿ, ಸ್ಪೆಷಲ್ ಗ್ರಾಂಟ್ಸ್ ತಗೊಂಡ್ ಬರುವಂತ ಒಂದು ಆಪರ್ಚುನಿಟಿ ಇರ್ತೈತಿ, ಸೇಮ್ ಇರ್ತೈತಿ. ಆದ್ರೆ ಅವ್ರ ಲಾರ್ಜೆಸ್ಟ್ ಯಾಕಂದ್ರೆ ಅದು ಸೆಂಟ್ರಲ್ ಗೌರ್ಮೆಂಟ್ ಇಂದ ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಆಗ್ತದೆ. ಸೊ ಅದಕ್ಕೆ ಟೆಕ್ಸ್ಟೈಲ್ ಪಾರ್ಕ್ ಇರ್ಬೋದು. ಈ ಟೆಕ್ಸ್ಟೈಲ್ ಪಾರ್ಕ್ ಒಂದು ಗುಲ್ಬರ್ಗನೆ ಮಾಡಕತ್ತಾರೆ, ಮೆಗಾ ಟೆಕ್ಸ್ಟೈಲ್ ಪಾರ್ಕ್. ಅದಕ್ಕೆ 1,000 ಎಕರೆ ಜಾಗ ಅಕ್ವೈರ್ ಮಾಡ್ಕೊಂಡು, ಅಕ್ವೈರ್ ಮಾಡಿ ಅದನ್ನ ಈಗ ಒಂದು ಸೆಂಟ್ರಲ್ ಕಮಿಟಿ ಸೆಟಪ್ ಆಗ್ತಿತ್ತು. ಸ್ಟೇಟ್ ಸೆಂಟ್ರಲ್ ಗೌರ್ಮೆಂಟ್ ಕಾಂಟ್ರಿಬ್ಯೂಷನ್ ಇಂದ ಅಲ್ಲಿ ಒಂದು ಹೊಸ ಮೆಗಾ ಪಾರ್ಕ್ ಸೆಟಪ್ ಆಗ್ತಿತ್ತು. ಅದಕ್ಕೆ ಹೆಡ್ ಏನಿರ್ತಾರೆ, ಸೆಕ್ರೆಟರಿ ಇರ್ತಾರೆ, ಸೆಕ್ರೆಟರಿ ಟೆಕ್ಸ್ಟೈಲ್. ಸೊ ಅದಕ್ಕೆ ಆ ರೀತಿ ಲೈಕ್ ಡಿಪೆಂಡ್ಸ್ ಆನ್ ನೀವು ಏನ್ ಫಂಡ್ ತಗೊಂಡ್ರೆ. ಫಾರ್ ಎಕ್ಸಾಂಪಲ್ ಬಾಗಲಕೋಟೆಗೆ ಟೂರಿಸಂ ಟೂರಿಸಂಗೂ ಕೂಡ ಮೇನ್ ಸೆಂಟ್ರಲ್ ಗವರ್ಮೆಂಟ್ ಇಂದ ಭಾಳ ವಾಸ್ಟ್ ಫಂಡ್ಸ್ ಇದಾವೆ. ಅದ್ರೊಳಗೇನೆ ಬೇರೆ ಬೇರೆ ಯೋಜನೆ. ಫಾರ್ ಎಕ್ಸಾಂಪಲ್ ಹೋಟೆಲ್ ಸೆಟಪ್ ಮಾಡೋಕೆ ಸಬ್ಸಿಡಿ ಯೋಜನೆ, ಅದಕ್ಕಿಂದು ನಿಮ್ಮ ಪ್ರಾಜೆಕ್ಟ್ ಕಾಸ್ಟ್ ಡಿಪೆಂಡಿಂಗ್ ಮೇಲೆ ಇಷ್ಟು ಕ್ಯಾಪ್ ಹಾಕೊಂಡು ಸಬ್ಸಿಡಿ ಇರುತ್ತೆ. ಅದಕ್ಕೆ ಸಬ್ಸಿಡಿನ ಕಡಿಮೆ ಮಾಡೋದು, ಬಟ್ ಮೊದಲು ಜಾಸ್ತಿ ಇದೆ ಸರ್ ಟೂರಿಸಂ ಡಿಪಾರ್ಟ್ಮೆಂಟ್. ಅಂಡ್ ದೇರ್ ಆರ್ ಅದರ್ ಈಗ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಬೇಕು. ಟೂರಿಸ್ಟ್ ಬಂದಾಗ ಅವರಿಗೆ ಈಟಿಂಗ್ ಸ್ಪಾಟ್ಸ್, ರೆಸ್ಟಿಂಗ್ ಸ್ಪಾಟ್ಸ್ ಮತ್ತು ರೋಡ್ ಡೆವಲಪ್ಮೆಂಟ್, ಅದ್ರೊಳಗೂ ಕೂಡ ಬರೀ ಓನ್ಲಿ